ಸ್ನೇಹಿತರೆ ನಮಸ್ಕಾರ. ಆ ಒಂದು ಧ್ವನಿ, ಆ ಒಂದು ಧ್ವನಿಯನ್ನು ಒಮ್ಮೆ ಕೇಳಿದರೆ ಸಾಕು, ಮತ್ತೆ ಮತ್ತೆ ಕೇಳಬೇಕು ಅನಿಸುವಂತಹ ಧ್ವನಿ. ಮಗು ಅಳುವ ಧ್ವನಿಯಿಂದ ಹಿಡಿದು ಹೃದಯ ಕಂಪಿಸುವಂತಹ ಕಂಠದವರೆಗೂ ಪ್ರೇಮ, ವಿರಹ, ಭಕ್ತಿ, ನೋವು, ಸಂತೋಷ, ಯಾವ ಭಾವನೆಯನ್ನಾದರೂ ಕೂಡ ಒಂದೇ ಧ್ವನಿಯಲ್ಲಿ ಜೀವಂತವಾಗಿಸುವಂತಹ ಅಪರೂಪದ ಪ್ರತಿಭೆ. ಅವರು ಬೇರೆ ಯಾರೂ ಅಲ್ಲ, ಅವರೇ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅವರು. ಹೌದು, ಸುಮಾರು 6 ದಶಕಗಳ ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರುವಂತಹ ಈ ಮಹಾನ್ ಗಾಯಕಿಯ ಬದುಕಿನಲ್ಲಿ ಯಶಸ್ಸು ಮಾತ್ರ ಅಷ್ಟು ಸುಲಭವಾಗಿ ಸಿಕ್ಕಿರಲಿಲ್ಲ. ಇದ್ದದ್ದು ಬಡತನ, ನಿರಾಕರಣೆ, ಕಣ್ಣೀರು, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ. ಹಾಗಾದರೆ ಸಣ್ಣ ಹಳ್ಳಿಯ ಹುಡುಗಿ ಹೇಗೆ ಭಾರತದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯಾದರು? ಅವರ ಬದುಕಿನ ಅಚ್ಚರಿಯ ಸಂಗತಿಗಳು ಯಾವುವು? ಮಗನನ್ನು ಅಕಾಲಿಕವಾಗಿ ಕಳೆದುಕೊಂಡಂಥ ಎಸ್ ಜಾನಕಿ ನಂತರ ಖಿನ್ನತೆಗೆ ಜಾರಿದ್ಯಾಕೆ? ಹಾಗೆಯೇ ಒಂದು ದೇಶದ ಪ್ರತಿಷ್ಠಿತ ಪ್ರಶಸ್ತಿಯನ್ನೇ ಬೇಡ ಅಂಥೇಳಿ ನಿರಾಕರಿಸುವಂಥ ಹಂತಕ್ಕೆ ಎಸ್ ಜಾನಕಿ ಅಮ್ಮನವರು ಹೋಗಿದ್ದು ಯಾಕೆ? ಕೊನೆಗೆ ಎಲ್ಲವನ್ನು ಕೂಡ ಬಿಟ್ಟು ಸಾಕು ಮಗನ ಜೊತೆಗೆ ಮೈಸೂರಿನಲ್ಲಿ ಕೊನೆಯ ದಿನಗಳನ್ನು ಕಳೆದಂತಹ ಜಾನಕಿಯವರ ಜೀವನಯಾನ ಹೇಗಿತ್ತು? ಒಂದು ಹಂತದಲ್ಲಿ ಗೃಹ ಬಂಧನದಲ್ಲಿದ್ದಾರೆ ಎನ್ನುವಂತಹ ಸುಳ್ಳು ಸುದ್ದಿಯೂ ಕೂಡ ವೈರಲ್ ಆಗಿತ್ತು. ಅದರ ಅಸಲಿಯತ್ತೇನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್ ಜಾನಕಿ, ಹೌದು, ಎಸ್ ಜಾನಕಿಯವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಪೂರ್ಣ ಹೆಸರು ಸಿಸ್ಟರ ಶ್ರೀರಾಮಮೂರ್ತಿ ಜಾನಕಿ ಅಂತೇಳಿ. ಮನೆಯಲ್ಲಿ ಸಂಗೀತದ ವಾತಾವರಣವಿದ್ದರೂ ಕೂಡ ದೊಡ್ಡ ಆರ್ಥಿಕ ಸೌಲಭ್ಯ ಏನೂ ಕೂಡ ಇರಲಿಲ್ಲ. ಬಾಲ್ಯದಿಂದನೇ ಜಾನಕಿ ಅವರಿಗೆ ಹಾಡೋದು ಅಂತ ಹೇಳಿದ್ರೆ ಪ್ರಾಣ. ರೇಡಿಯೋದಲ್ಲಿ ಕೇಳಿದಂಥ ಹಾಡುಗಳನ್ನು ಮತ್ತೆ ಮತ್ತೆ ಹಾಡ್ತಾಯಿದ್ರು. ಯಾರೂ ಹೇಳಿಕೊಡದಂತಹ ಒಂದು ಅಭ್ಯಾಸ ಅವರಿಗೆ, ಅವರೇ ಯಾರೂ ಹೇಳಿಕೊಡದಿದ್ರು ಕೂಡ ಅವರೇ ಅಭ್ಯಾಸವನ್ನು ಮಾಡ್ತಾಯಿದ್ರು. ಅವರ ಧ್ವನಿಯಲ್ಲಿದ್ದಂತಹ ಮಾಧುರ್ಯವನ್ನು ಮೊದಲು ಗುರುತಿಸಿದ್ದೇ ಕುಟುಂಬದವರು. ಹೌದು, ಅಷ್ಟು ಸುಲಭವಾಗಿರಲಿಲ್ಲ ಅವರು ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದು. ಇನ್ಫ್ಯಾಕ್ಟು ಆ ಕಾಲದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದು ತುಂಬ ಕಷ್ಟ ಕೂಡ ಇತ್ತು. ವಿಶೇಷವಾಗಿ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥ ಹುಡುಗಿಯರಿಗೆ ಅದು ಇನ್ನೂ ಕೂಡ ದೊಡ್ಡ ಸವಾಲು. ಆದರೂ ಕೂಡ ಜಾನಕಿಯವರು ಕನಸನ್ನು ಬಿಟ್ಟುಕೊಡಲಿಲ್ಲ. ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದರು. ಅವರ ಅದ್ಭುತ ಧ್ವನಿ ನಿಧಾನವಾಗಿ ಸಂಗೀತ ನಿರ್ದೇಶಕರ ಗಮನವನ್ನು ಸೆಳೀತು. ಕೊನೆಗೂ ಕೂಡ ಹಾಗೂ ಹೀಗೂ ಮಾಡಿಕೊಂಡು ಮೆಡ್ರಾಸ್ಗೆ ಹೋದಂತಹ ಜಾನಕಿಯವರು ಮೊದಲ ಸಿನಿಮಾದಲ್ಲಿ ಹಾಡುವಂಥ ಅವಕಾಶವನ್ನು ಗಿಟ್ಟಿಸಿಕೊಳ್ತಾರೆ. 1957ರಲ್ಲಿ ಮೊದಲ ಬಾರಿಗೆ ಸಿನಿಮಾಗೆ ಹಾಡುವಂಥ ಅವಕಾಶ ಕೂಡ ಸಿಗುತ್ತೆ. ಮೊದಲ ಅವಕಾಶವೇ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿಬಿಡುತ್ತೆ. ಅದಾದ ನಂತರ ಹಿಂತಿರುಗಿ ನೋಡುವಂಥ ಸಂದರ್ಭವೇ ಬರಲಿಲ್ಲ. ಒಂದಾದ ಮೇಲೊಂದರಂತೆ ಒಂದಾದರ ಮೇಲೆ ಒಂದು ಭಾಷೆಯಲ್ಲಿ ಅವಕಾಶಗಳು ಬರತೊಡಗಿದ್ವು. ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿ ಎಲ್ಲರ ಗಮನವನ್ನು ಕೂಡ ಸೆಳೆದಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಕೂಡ ತಮ್ಮ ಭಾವವನ್ನು ತುಂಬಿ ಬಂದಿದ್ದಾರೆ. ಕನ್ನಡದಲ್ಲಿ ಎಸ್ ಜಾನಕಿ ಅವರ ಸ್ಥಾನ ಅತ್ಯಂತ ವಿಶೇಷವಾದದ್ದು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್ ಸೇರಿದಂತೆ ಹಲವು ತಲೆಮಾರಿನ ನಟರಿಗೆ ಧ್ವನಿಯನ್ನು ತುಂಬಿದ್ದಾರೆ ಈ ಜಾನಕಿ ಅಮ್ಮನವರು. ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಪ್ರೇಮಗೀತೆ ಯಾವ ರೀತಿಯ ಹಾಡಾದರೂ ಕೂಡ ಅದಕ್ಕೆ ಜೀವ ತುಂಬುವಂಥ ಸಾಮರ್ಥ್ಯ ಅವರಲ್ಲಿತ್ತು. ವಿರಹ ಗೀತೆಯಿಂದ ಹಿಡಿದು ಪ್ರತಿಯೊಂದು ಗೀತೆಯನ್ನು ಕೂಡ ಹಾಡುವಾಗ ಆ ಭಾವನೆ ನಮ್ಮ ಮನಸ್ಸಿನಲ್ಲಿ ಹಾಗೆ ಮೂಡ್ತಾ ಇತ್ತು. ಅವರ ಹಾಡುಗಳು ಇವತ್ತಿಗೂ ಕೂಡ ರೇಡಿಯೋ, ಟಿವಿ ಹಾಗೂ ಸಂಗೀತ ಕಾರ್ಯಕ್ರಮಗಳಲ್ಲಿ ಮೊಳಗ್ತಾನೇ ಇದೆ, ಮೊಳಗಲೇಬೇಕು. ಇನ್ನು ಎಸ್ ಜಾನಕಿಯವರು ಅತ್ಯಂತ ವಿಶೇಷ ಗುಣವನ್ನು ಹೊಂದಿದಂಥವರು. ಅವರು ಹಾಡಿದಂತಹ ಭಾಷೆಯ ಉಚ್ಚಾರಣೆ ಆ ಭಾಷೆಯವರೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಿತ್ತು. ಈಗ ಮಲಯಾಳಮಲ್ಲಿ ಹಾಡಿದ್ರೆ ಮಲಯಾಳಿ ಅಂತೇಳಿ, ತೆಲುಗಿನಲ್ಲಿ ಹೇಳಿದ್ರೆ ಎಲ್ಲೋ ತೆಲುಗಿನವರೇ ಇರಬೇಕೇನೋ ಅಂತ ಹೇಳಿಬಿಟ್ಟು, ಇನ್ನು ತಮಿಳಿನಲ್ಲಿ ಏನಾದರೂ ಹಾಡು ಹೇಳಿದ್ರೆ ತಮಿಳಿಗರೇ ಇವರು ಅಂತಲೂ ಕೂಡ ಅನ್ನಿಸ್ತಿತ್ತು. ಅಷ್ಟರ ಮಟ್ಟಿಗೆ ಆ ಭಾಷೆಯ ಒಳಗಡೆ ನುಗ್ಗುತ್ತಿತ್ತು. ಅದಕ್ಕಾಗಿ ಪ್ರತಿಯೊಂದು ಭಾಷೆಯನ್ನು ಕೂಡ ಪ್ರತ್ಯೇಕವಾಗಿ ಕಲಿತಾ ಇದ್ದರು. ಹಾಡಿನ ಅರ್ಥವನ್ನು ಮೊದಲು ತಿಳಿದುಕೊಳ್ತಾ ಇದ್ದರು, ನಂತರವೇ ರೆಕಾರ್ಡಿಂಗಿಗೆ ಹೋಗ್ತಾಯಿದ್ರು. ಇದೇ ಅವರ ಯಶಸ್ಸಿನ ಗುಟ್ಟು ಅಂತಲೂ ಕೂಡ ಹೇಳ್ಬೋದು. ಒಂದು ಹಾಡಿನಲ್ಲಿ ಮಗು ಅಳುವ ಧ್ವನಿ ಬೇಕಾ? ಜಾನಕಿ ಹಾಡ್ತಾಯಿದ್ರು.
ವಯಸ್ಸಾದಂತಹ ಮಹಿಳೆಯ ಧ್ವನಿ ಕಂಪಿಸುವ ರೀತಿ ಇರಬೇಕಾ, ಅದನ್ನೂ ಕೂಡ ಮಾಡ್ತಾಯಿದ್ರು. ಒಂದೇ ಹಾಡಿನಲ್ಲಿ ಹಲವು ರೀತಿಯ ಧ್ವನಿಗಳನ್ನು ನೀಡುವಂಥ ಸಾಮರ್ಥ್ಯ ಅವರಿಗೆ ಮಾತ್ರ ಇತ್ತು ಅಂಥೇಳಿ ಸಂಗೀತ ನಿರ್ದೇಶಕರು ಇವತ್ತಿಗೂ ಕೂಡ ಹೇಳ್ಕೊಳ್ತಾರೆ. ಅದಕ್ಕಾಗಿಯೇ ಅವರನ್ನು ಧ್ವನಿಯ ಮಾಂತ್ರಿಕೆ ಅಂತಲೇ ಹಲವರು ಕರೀತಾಯಿದ್ರು. ಇನ್ನು ಸಂಗೀತ ನಿರ್ದೇಶಕ, ಸಂಗೀತದ ಸಾಮ್ರಾಟ ಇಳೆಯರಾಜ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಹಾಡಿದಂಥ ಅನೇಕ ಹಾಡುಗಳು ಇವತ್ತಿಗೂ ಕೂಡ ಒಂದು ಸದಾಬಹಾರ ಫೇವರಿಟ್, ಪ್ರತಿಯೊಬ್ಬರ ಫೇವರಿಟ್ ಕೂಡ. ಇಬ್ಬರ ಸಂಯೋಜನೆ ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ಸಂಗೀತ ಜೋಡಿಗಳಲ್ಲಿ ಒಂದು. ಭಾವನೆಗಳನ್ನು ಧ್ವನಿಯಲ್ಲಿ ವ್ಯಕ್ತಪಡಿಸುವಂಥ ಜಾನಕಿಯವರ ಸಾಮರ್ಥ್ಯವನ್ನು ಇಳೆಯರಾಜ ಅತ್ಯಂತ ಮೆಚ್ಚುತ್ತಾ ಇದ್ದರು. ಎಸ್ ಜಾನಕಿ ಅವರಿಗೆ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಇದರ ಜೊತೆಗೆ ವಿವಿಧ ಸರ್ಕಾರಗಳ ಅನೇಕ ಪ್ರಶಸ್ತಿಗಳು, ಜೀವಮಾನ ಸಾಧನೆಯ ಗೌರವಗಳು ಹಾಗೂ ನೂರಾರು ಸನ್ಮಾನಗಳು ಕೂಡ ಮುಡಿಗೇರಿದ್ದಾವೆ. ಸಾವಿರಾರು ಸಂಗೀತಾಭಿಮಾನಿಗಳ ಪ್ರೀತಿಯನ್ನೇ ತಮ್ಮ ದೊಡ್ಡ ಪ್ರಶಸ್ತಿ ಅಂತಲೇ ಹೇಳ್ತಾಯಿದ್ರು. ಅದೇ ಕಾರಣಕ್ಕೆ 2013ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸುತ್ತೆ. ಆದರೆ ಎಸ್ ಜಾನಕಿಯವರು ಅದನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾರೆ. ನನ್ನ ಸಾಧನೆಯನ್ನು ಸರ್ಕಾರ ತುಂಬ ತಡವಾಗಿ ಗುರುತಿಸಿದೆ, ನನಗಿಂತ ಮುಂಚೆಯೇ ಅನೇಕರು ಗೌರವವನ್ನು ಪಡೆದಿದ್ದಾರೆ, ನನ್ನ ಅಭಿಮಾನಿಗಳ ಪ್ರೀತಿಯೇ ನನಗೆ ದೊಡ್ಡ ಪ್ರಶಸ್ತಿ ಅಂತೇಳಿ ಹೇಳುತ್ತಾರೆ. ಈ ನಿರ್ಧಾರದಿಂದ ದೊಡ್ಡ ಚರ್ಚೆ ದೇಶದಾದ್ಯಂತ ನಡೆದು ಬಿಡ್ತು. ಎಷ್ಟು ಸರಿ ಪರ ವಿರೋಧ ಎಲ್ಲವೂ ಕೂಡ ಆಗಿ ಹೋಯಿತು. ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಜಾನಕಿಯವರು ಯಾವತ್ತೂ ಕೂಡ ಸರಳ ಜೀವನವನ್ನೇ ಆರಿಸಿಕೊಂಡಿದ್ರು. ಅಹಂಕಾರ ಅನ್ನೋದು ಅವರಿಗೆ ಹತ್ತಿರ ಆಗಲೇ ಇಲ್ಲ. ಹೊಸ ಗಾಯಕರನ್ನು ಪ್ರೋತ್ಸಾಹಿಸ್ತಿದ್ರು. ಸಂಗೀತದ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ರು. ಸುಮಾರು 6 ದಶಕಗಳ ಕಾಲ ನಿರಂತರವಾಗಿ ಹಾಡಿದ ಬಳಿಕ ಆರೋಗ್ಯ ಮತ್ತು ವೈಯಕ್ತಿಕ ಕಾರಣಗಳಿಂದ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನಿಧಾನವಾಗಿ ದೂರ ಉಳಿಯೋದಂಥ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಅವರು ಹಾಡುಗಳು ಮಾತ್ರ ಯಾವತ್ತಿಗೂ ಕೂಡ ಜೀವಂತ. ಇಂದಿಗೂ ಕೂಡ ಹೊಸ ತಲೆಮಾರಿನ ಸಂಗೀತ ಪ್ರಿಯರು ಅವರ ಹಾಡುಗಳನ್ನು ಕೇಳಿ ಮೆಚ್ಚುತ್ತಾರೆ. ಇನ್ನು ಅವರ ಈ ವೈಯಕ್ತಿಕ ಬದುಕಿನ ಬಗ್ಗೆ ನೋಡೋದಾದರೆ, ಈ ವೇದಿಕೆ ಮೇಲೆ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳ ಮನವನ್ನು ಗೆದ್ದಂಥ ಎಸ್ ಜಾನಕಿಯವರ ವೈಯಕ್ತಿಕ ಜೀವನ ಮಾತ್ರ ತುಂಬ ಸರಳವಾಗಿತ್ತು. ಅವರು ತಮ್ಮ ಪತಿ ರಾಮ್ ಪ್ರಸಾದ್ ಅವರೊಂದಿಗೆ ಸುಖದ ದಾಂಪತ್ಯವನ್ನು ನಡೆಸ್ತಾಯಿದ್ರು. ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದ, ಮುರಳೀಕೃಷ್ಣ ಅಂಥೇಳಿ. ಅವರು ಕೂಡ ಸಂಗೀತ ಕ್ಷೇತ್ರಕ್ಕಿಂತ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದರು, ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಜೊತೆಗೆ ಈ ಸಾಹಿತ್ಯ ಮತ್ತು ಸಂಗೀತದ ಜೊತೆಗೆ ಈ ಬೇರೆ ಬೇರೆ ನೃತ್ಯ ಪ್ರಕಾರಗಳನ್ನು ಕೂಡ ಮುರಳೀಕೃಷ್ಣ ಅವರು ಕಲಿತಿದ್ರು. ಆದರೆ ಎಸ್ ಜಾನಕಿಯವರು ಕುಟುಂಬಕ್ಕೆ ಯಾವಾಗಲೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡ್ತಾಯಿದ್ರು. ಸಿನಿಮಾ ಮತ್ತು ಸಂಗೀತದ ಜೊತೆಗೆ ತಮ್ಮ ಕುಟುಂಬವನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಕೂಡ ಮಾಡಿಕೊಂಡು ಹೋಗ್ತಾಯಿದ್ರು. ಆದರೆ ಏನು ಮಾಡ್ತೀರಾ, ವಿಧಿಯ ಆಟನೇ ಬೇರೆ ಇತ್ತು. ಕಳೆದ 10 ವರ್ಷಗಳಿಂದ ಚಿತ್ರರಂಗದ ಹಿನ್ನೆಲೆ ಗಾಯದಿಂದ ದೂರವಿದ್ದಂಥ ಎಸ್ ಜಾನಕಿಯವರು ಕಳೆದ 10 ವರ್ಷಗಳಿಂದ ಸಂಗೀತ, ಚಿತ್ರರಂಗ ಮತ್ತು ಈ ಗಾಯನ ಕ್ಷೇತ್ರದಿಂದ ದೂರವಿದ್ದಂಥ ಎಸ್ ಜಾನಕಿ ಅಮ್ಮನವರು 2017 ಅಕ್ಟೋಬರ್ 28ರಂದು ಮೈಸೂರಿನ ಯೂನಿವರ್ಸಿಟಿಯ ಬಯಲು ರಂಗಮಂದಿರದಲ್ಲಿ ತಮ್ಮ ಸುದೀರ್ಘ ಸಂಗೀತ ಪಯಣಕ್ಕೆ ಅಧಿಕೃತವಾಗಿ ವಿದಾಯವನ್ನು ಘೋಷಣೆ ಮಾಡ್ತಾರೆ. ಮಲಯಾಳಂನ 10 ಕಲ್ಪನಾ ಕಳ್ಳ ಅನ್ನುವಂತಹ ಚಿತ್ರದ ಅಮ್ಮ ಪೋವಿನು ಅನ್ನುವಂಥ ಹಾಡು ಅವರ ವೃತ್ತಿ ಬದುಕಿನ ಕೊನೆಯ ಹಾಡಾಗಿಬಿಡುತ್ತೆ. ಇದನ್ನು ಮೈಸೂರಿನಲ್ಲಿ ಇವರು ಘೋಷಣೆ ಮಾಡಿದ್ದು ಮತ್ತೊಂದು ವಿಶೇಷ ಆಗಿತ್ತು. ಯಾಕಂತ ಹೇಳಿದ್ರೆ ಇವರು 1997ರಲ್ಲಿ ಪತಿಯ ಇಹಲೋಕದ ಇವರು 1997ರಲ್ಲಿ ಪತಿಯನ್ನು ಕಳೆದುಕೊಂಡ ನಂತರ ಪುತ್ರ ಹೈದರಾಬಾದ್ನಲ್ಲಿ ನೆಲೆಸಿದರೆ, ಆ ಬಳಿಕ ನವೀನ್ ಅನ್ನುವಂತಹ ಕೇರ್ ಟೇಕರ್ ಒಬ್ಬರ ಜೊತೆಗೆ ಮೈಸೂರಿನಲ್ಲಿ ಜಾನಕಿ ಅಮ್ಮನವರು ನೆಲೆಸಿದ್ರು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಯಾವಾಗ 2017ರಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೋ, ಸಂಗೀತ ಪಯಣಕ್ಕೆ ವಿದಾಯವನ್ನು ಘೋಷಣೆ ಮಾಡ್ತಾರೋ, ಅದಾದ ಬಳಿಕ ಎಸ್ ಜಾನಕಿಯವರ ಏಕೈಕ ಪುತ್ರ ಮುರಳೀಕೃಷ್ಣ ಅವರು ವೃತ್ತಿಯಲ್ಲಿ ಭರತನಾಟ್ಯ ಕಲಾವಿದರು ಮತ್ತು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ದುರಾದೃಷ್ಟವಶಾತ್ ತಮ್ಮ 65ನೇ ವಯಸ್ಸಿನಲ್ಲಿ, ಅಂದರೆ 2026 ಜನವರಿ ಮೊನ್ನೆ 22ರಂದು ಹೃದಯಾಘಾತದಿಂದ ಅವರೂ ಕೂಡ ಇಹಲೋಕವನ್ನು ತ್ಯಜಿಸ್ತಾರೆ. ಆ ಬಳಿಕ ಸಾಕು ಮಗ ನವೀನ್ ಜೊತೆಗೆ ಎಸ್ ಜಾನಕಿ ವಾಸವಿದ್ದರು. ಇದಕ್ಕಿಂತ ಮುಂಚೆನೂ ಅವ್ರ ಜೊತೆನೇ ಇದ್ದಿದ್ದು, ಬಟ್ ಹೈದರಾಬಾದ್ ಹೋಗಿ ಬರ್ತಾಯಿದ್ರು, ಇಲ್ಲೇ ಜಾಸ್ತಿ ಇರ್ತಾಯಿದ್ರು ಮೈಸೂರಿನಲ್ಲೇ. ಇದಾದ ಬಳಿಕ ಯಾವಾಗ ಮಗ ಕೂಡ ಇಹಲೋಕವನ್ನು ತ್ಯಜಿಸಿದ್ರು, ಅದಾದ ಬಳಿಕ ನವೀನ್ ಜೊತೆಗೇ ಮೈಸೂರಿನಲ್ಲಿ ವಾಸವಿದ್ದರು. ಕಳೆದ ವಾರವಷ್ಟೇ ಕೊಲ್ಲೂರು ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಎಸ್ ಜಾನಕಿಯವರು. ಅವರು ಸಿಕ್ಕಾಪಟ್ಟೆ ಕೊಲ್ಲೂರು ಮೂಕಾಂಬಿಕೆಯನ್ನು ನಂಬ್ತಾಯಿದ್ರು ಆ ಕಾಲದಿಂದನೂ ಕೂಡ. ಹಾಗಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಕೊನೆಯದಾಗಿ ಕಳೆದ ವಾರ ಪಡೆದು ಬಂದರು. ಇದಾದ ಬಳಿಕ ಜುಲೈ 11ರಂದು
ಮಧ್ಯಾಹ್ನ 12:49 ಸುಮಾರಿಗೆ ಮೈಸೂರಿನ ಅಪೋಲೋ ಬೀಚಸ್ ಆಸ್ಪತ್ರೆಗೆ ಅನಾರೋಗ್ಯದ ಕಾರಣ ದಾಖಲಿಸ್ತಾರೆ. ಬಟ್ ಅವರ ಸ್ಥಿತಿ ಗಂಭೀರವಾಗಿತ್ತು. ತಕ್ಷಣವೇ ತಪಾಸಣೆ ಮಾಡಿದ್ರೂ ಕೂಡ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ನಂತರ ಏನೇ ಮಾಡಿದ್ರೂ ಕೂಡ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಮೂಲಕ ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಲೇ ಖ್ಯಾತಿ ಪಡೆದಿದ್ದಂತಹ ಎಸ್ ಜಾನಕಿಯಮ್ಮನವರು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿ ತೆರಳಿದ್ದಾರೆ. ಆ ಮೂಲಕ ಒಂದು ಸುಂದರವಾದಂಥ ಧ್ವನಿ ಮೌನವಾಗಿದೆ. ಇದು ಒಬ್ಬ ಗಾಯಕಿಯ ಅಂತ್ಯ ಅಲ್ಲವೇ ಅಲ್ಲ. ಇದು ಒಂದು ಯುಗ, ಒಂದು ಪರಂಪರೆಯ ಅಂತ್ಯ. ಒಂದು ಧ್ವನಿ ನಿಶಬ್ದವಾಗಬಹುದು, ಆದರೆ ಆ ಧ್ವನಿ ಸೃಷ್ಟಿಸಿದಂಥ ನೆನಪುಗಳು ಯಾವತ್ತಿಗೂ ಕೂಡ ಮೌನ ಆಗೋದಿಲ್ಲ. ಎಸ್ ಜಾನಕಿಯವರ ಸಂಗೀತ ಮುಂದಿನ ಅನೇಕ ತಲೆಮಾರುಗಳಿಗೂ ಕೂಡ ಪ್ರೇರಣೆಯಾಗಿ ಉಳಿಯಲಿದೆ ಅನ್ನೋದು 100% ಸತ್ಯ. ನಿಮಗೆ ಎಸ್ ಜಾನಕಿಯಮ್ಮನವರ ಯಾವ ಹಾಡು ಇವತ್ತಿಗೂ ಕೂಡ ಇಷ್ಟ ಕಾಡುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.